ಸ್ಪೆಷಲ್ ಆದಂತಹ ಈವ್ನಿಂಗ್ ಸ್ನಾಕ್ಸ್ ರವಾ ಬೋಂಡ ಹೇಗೆ ಮಾಡುವುದಂತ ನೋಡುವ. ಇದಕ್ಕಾಗಿ ನಾನು 2 ಕಪ್ ಆಗುವಷ್ಟು ರವೆ ತಗೊಂಡಿದ್ದೇನೆ. ಇದನ್ನು ನಾನು ಸ್ವಲ್ಪ ತರಿಯಾಗಿ ಹುಡಿ ಮಾಡಿ ತೆಗಿತೇನೆ. ನೈಸ್ ಆಗಿ ಹುಡಿ ಆಗುದು ಬೇಡ, ತರಿಯಾಗಿ ಹುಡಿ ಆದ್ರೆ ಸಾಕು. ಇನ್ನು ಇದನ್ನು ನಾವು ಹುಡಿ ಮಾಡಿ ತೆಗಿಯುವ. ನೋಡಿ, ಇಷ್ಟು ಹುಡಿ ಆದ್ರೆ ಸಾಕು. ಇನ್ನು ಇದನ್ನು ನಾವು ಒಂದು ಬೌಲಿಗೆ ಹಾಕುವ. ಇನ್ನು ಇದಕ್ಕೆ ನಾವು 1 ಕಪ್ ಆಗುವಷ್ಟು ಮೊಸರು ಹಾಕುವ. ಮೊಸರು ನಾನು ಹುಳಿ ಇರುವುದನ್ನೇ ತಗೊಂಡಿದ್ದೇನೆ, ಜಾಸ್ತಿ ಹುಳಿ ಇದ್ರೇನೆ ಒಳ್ಳೇದು. ಇನ್ನು ನಾನು ಇದಕ್ಕೆ 1 ಕಪ್ ಆಗುವಷ್ಟು ನೀರು ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಇಷ್ಟ ಆದ್ರೆ ಸಾಕು. ಇನ್ನು ನಾವು ಇದನ್ನು ಒಂದು 20 ನಿಮಿಷದಷ್ಟು ಹೊತ್ತು ನೆನೆಯಲು ಬಿಡುವ. ನೋಡಿ, ನಾವು ರೆಸ್ಟ್ ಮಾಡಲಿಟ್ಟು 20 ನಿಮಿಷ ಆಯ್ತು. ನೋಡಿ, ರವೆ ಎಲ್ಲ ಚೆನ್ನಾಗಿ ನೆಂದಿದೆ. ಇನ್ನು ನಾವು ಇದಕ್ಕೆ ಒಂದು ಆನಿಯನ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡದನ್ನು ಹಾಕ್ತಾ ಇದ್ದೇನೆ. 2 ಕಾಯಿ ಮೆಣಸು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡದನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಶುಂಠಿ, ಅದನ್ನು ಕೂಡ ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡದ್ದು ಹಾಕ್ತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, 2 ಚಿಟಿಕೆ ಆಗುವಷ್ಟು ಇಂಗು ಹಾಕ್ತಾ ಇದ್ದೇನೆ. 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ. ಇನ್ನು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡುವ. ಕೊನೆಯದಾಗಿ 2 ಆಲೂಗಡ್ಡೆ ತಗೊಂಡಿದ್ದೇನೆ. ಅದನ್ನು ನಾನು ಬೇಯಿಸಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಹಿಟ್ಟು ಇಷ್ಟು ದಪ್ಪ ಆದ್ರೆ ಸಾಕು. ನೋಡಿ, ನಾನೊಂದು ಪ್ಯಾನ್ ಅಲ್ಲಿ ಎಣ್ಣೆ ಬಿಸಿ ಮಾಡಲು ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಇನ್ನು ನಾವು ಫ್ಲೇಮ್ ಅನ್ನು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಬೋಂಡ ಬಿಡುವ. ಅದಕ್ಕೆ ನಾವು ಮೊದಲು ಕೈಯನ್ನು ಸ್ವಲ್ಪ ಒದ್ದೆ ಮಾಡಿ ಆಮೇಲೆ ಬೋಂಡ ಹೀಗೆ ಬಿಟ್ಟರೆ ಸಾಕು. ನಾವು ಬೋಂಡ ಬಿಡುವಾಗ ಯಾವತ್ತೂ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಇಡಬೇಕು ಫ್ಲೇಮ್. ಯಾಕಂದ್ರೆ ಈ ಬೋಂಡ ಮೇಲ್ಭಾಗ ಬೇಗನೆ ಕಪ್ಪಾಗಿ ಹೋಗ್ಬೋದು ಹೈ ಫ್ಲೇಮ್ ಅಲ್ಲಿ ಇಟ್ಟು ಬಿಟ್ರೆ ನಾವು ಬೋಂಡ. ಎಡೆಗೆ ಹೀಗೆ ಮಗುಚಿ ಆಗ್ತಾ ಇರಬೇಕು. ನೋಡಿ, ಬೋಂಡ ಚೆನ್ನಾಗಿ ಫ್ರೈ ಆಗಿ ಒಂದು ಒಳ್ಳೆ ಗೋಲ್ಡನ್ ಬ್ರೌನ್ ಆಗಿದೆ. ಇನ್ನು ನಾವು ಇದನ್ನು ತೆಗಿಬಹುದು. ನೋಡಿ, ಕ್ರಿಸ್ಪಿ ಆದಂತಹ ರವಾ ಬೋಂಡ ರೆಡಿ ಆಗಿದೆ. ಇದು ಈವ್ನಿಂಗ್ ಸ್ನಾಕ್ಸ್ ಗೆ ಚಟ್ನಿ ಜೊತೆಗೆ ಒಳ್ಳೆ ಚೆನ್ನಾಗಿರ್ತದೆ. ನೋಡಿ, ಒಳ್ಳೆ ಕ್ರಿಸ್ಪಿ ಆಗಿ ಬಂದಿದೆ. ಅದೇ ರೀತಿ ಒಳಗೆ ಕೂಡ ಚೆನ್ನಾಗಿ ಬೆಂದಿದೆ ಕೂಡ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮುಂದಿನ ವಿಡಿಯೋಗಳನ್ನು ನೀವು ನೋಡಲು ಇಚ್ಛಿಸುವಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರುವವರೆಗೆ ಬಿ ಹ್ಯಾಪಿ, ಬಿ ಹೆಲ್ದಿ, ಟೇಕ್ ಕೇರ್, ಬೈ ಬೈ.